ನಮಸ್ಕಾರ ವೀಕ್ಷಕರೇ, ನಿಮ್ಮೆಲ್ಲರಿಗೂ ಅತ್ತೆ ಸೊಸೆ ಅಡುಗೆ ಮನೆಗೆ ಸ್ವಾಗತ. ಎಲ್ಲರಿಗೂ ಹೊಸ ವರ್ಷದ ಶುಭಾಶಯಗಳು. ಎಲ್ಲರಿಗೂ ಆ ದೇವರು ಆರೋಗ್ಯ ಆಯುಷ್ಯ ಎಲ್ಲವನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ಈಗ ಹೊಸ ವರ್ಷಕ್ಕೆ ನಾವು ವೆಜ್ ಹರಾಬರ ಕಬಾಬ್ ಹೇಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀವಿ. ಎಲ್ಲ ವೆಜಿಟೇಬಲ್ಸ್ನ ಯೂಸ್ ಮಾಡಿಕೊಂಡು ಹೆಲ್ದಿಯಾಗಿರುವಂಥ ವೆಜ್ ಹರಾಬರ ಕಬಾಬು. ಇದನ್ನು ಹೇಗೆ ಮಾಡೋದಂತ ನೋಡೋಣ ಬರ್ರಿ. ಇದಕ್ಕೆ ಬೇಕಾಗೋ ಸಾಮಗ್ರಿಗಳು: ಪಾಲಕ್ ಮತ್ತು ವಟಾಣಿನ ಬೇಯಿಸಿಟ್ಕೊಂಡಿವಿ ನಾವು. ಆಮೇಲೆ ಇದು ಆಲೂಗಡ್ಡೆ, ಬೇಯಿಸಿದ ಆಲೂಗಡ್ಡೆ ತುರಿದಿಟ್ಕೊಂಡಿವಿ. ಮತ್ತು ಇದು ಕ್ಯಾರೆಟು ಮತ್ತು ಫ್ಲವರ್ನ ಸಣ್ಣಗೆ ಕಟ್ ಮಾಡಿ ಸ್ವಲ್ಪ ಫ್ರೈ ಮಾಡಿ ಇಟ್ಕೊಂಡಿವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಕಡಲೆ ಹಿಟ್ಟು ಸ್ವಲ್ಪ, ಹಸಿಮೆಣಸಿನ್ಕಾಯಿ, ಹಸಿ ಶುಂಠಿ ಸ್ವಲ್ಪ, ನಿಂಬೆ ರಸ, ಜೀರಾ ಪೌಡ್ರು, ಹಬೀಸ್ ಪೌಡ್ರು, ಅಚ್ಕಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಒಂದು ಮಿಕ್ಸಿ ಜಾರಿಗೆ ನಾವೇನು ಬೇಯಿಸಿಟ್ಕೊಂಡಿದ್ವಲ್ಲ ವಟಾಣಿ ಮತ್ತು ಪಾಲಕ್ ಸೊಪ್ಪು, ಅದನ್ನು ಪೇಸ್ಟ್ ಮಾಡ್ಕೊಳಕ್ಕೆ ಹಾಕ್ಕೋಬೇಕು. ವಟಾಣಿ ಮತ್ತು ಪಾಲಕ್ ಸ್ವಲ್ಪ ಬೇಯಿಸಿ ಇಟ್ಕೊಂಡಿದ್ವಿ ನಾವು. ಆಲೂಗಡ್ಡೆನೂ ಬೇಯಿಸಿವಿ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಬೇಕು ಮತ್ತು ಹಸಿಮೆಣಸಿನ್ಕಾಯಿ. ನಿಮ್ಗೆ ಎಷ್ಟು ಖಾರ ಬೇಕೋ ನೋಡಿಕೊಂಡು ಹಾಕೋರಿ. ಹೆಲ್ದಿಯಾಗಿರುತ್ತೆ. ಎಲ್ಲ ವೆಜಿಟೇಬಲ್ಸು ಮಿಕ್ಸ್ ಇರೋದ್ರಿಂದ ಟೇಸ್ಟು ಚಲೋ ಬರ್ತೈತಿ. ಸ್ವಲ್ಪ ಉಪ್ಪು. ಇದನ್ನು ಚೆಂದಾಗಿ ಪೇಸ್ಟ್ ಮಾಡ್ಕೋಬೇಕು. ಪೇಸ್ಟ್ ಆದ್ಮೇಲೆ ಈ ರೀತಿ ಆಗುತ್ತೆ. ಇದಕ್ಕೆ ನಾವೇನು ಸಣ್ಣಗೆ ಹೆಚ್ಕೊಂಡಿಟ್ಟಿದ್ವಲ್ಲ ಫ್ಲವರು ಮತ್ತು ಕ್ಯಾರೆಟ್ನ ಸ್ವಲ್ಪ ಎಣ್ಣೆ ಒಳಗೆ ಫ್ರೈ ಮಾಡ್ಕೊಂಡಿದ್ವಿ. ಅದನ್ನು ಬೇಯಿಸಿರಲಿಲ್ಲ, ಫುಲ್ಲು ಹಾಫ್ ಫ್ರೈ ಮಾಡಿ ಇಟ್ಕೊಂಡಿದ್ವಿ. ಅದನ್ನು ಹಾಕಿವಿ. ಮತ್ತು ಬೇಯಿಸಿದ ಆಲೂಗಡ್ಡೆ ಏನು ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಹಾಕೋಳಾಗ್ತದೆ. ಈಗ ಇದು ಸ್ನ್ಯಾಕ್ಸ್ ಐಟಮ್ಮ. ಈಗ ಸ್ವಲ್ಪ ಜೀರಾ ಪೌಡ್ರ್ ಮತ್ತು ಸ್ವಲ್ಪ ಹಬೀಸ್ ಪೌಡ್ರ್, ಅಚ್ಕಾರದ ಪುಡಿ ಸ್ವಲ್ಪ, ಮತ್ತು ಹಸಿ ಶುಂಠಿ ಏನು ತುರಿದು ಇಟ್ಕೊಂಡಿದ್ವಲ್ಲ ಅದನ್ನು ಸ್ವಲ್ಪ ಹಾಕೋಬೇಕು. ಸಣ್ಣಗೆ ಕಟ್ ಮಾಡ್ಯಾರ ಹಾಕೋಬೋದು, ಇಲ್ಲ ತುರಿದಾರ ಹಾಕೋಬೋದು ನೀವು. ನಿಂಬೆಹಣ್ಣಿನ ರಸ ಸ್ವಲ್ಪ, ಉಪ್ಪು ಅದಕ್ಕೆ ರುಬ್ಬಕ್ಕೆ ಪೇಸ್ಟ್ ಮಾಡೋ ಮುಂದೆ ಹಾಕ್ಕೊಂಡಿದ್ವಿ. ಈಗೂ ಸ್ವಲ್ಪ ಹಾಕೋಬೇಕು, ಯಾಕಂದರೆ ಆಲೂಗಿಲು ಎಲ್ಲ ಹಾಕ್ಕೊಂಡಿರ್ತೀವಲ್ಲ. ಈಗ ಸ್ವಲ್ಪ ಕಡಲೆ ಹಿಟ್ಟು ಹಾಕೋಬೇಕು. ಬೈಂಡಿಂಗಿಗೆ ಸ್ವಲ್ಪ ಕಡಲೆ ಹಿಟ್ಟು ಹಾಕಾಕತ್ತೀವಿ. ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ರೀತಿ ಆಗುತ್ತೆ ನೋಡಿರಿ. ಈ ರೀತಿ ಎಲ್ಲ ಮಿಕ್ಸ್ ಆದ್ಮೇಲೆ ಇದಕ್ಕೆ ಸ್ವಲ್ಪ ಪುದೀನ ಸೊಪ್ಪು ಆ್ಯಡ್ ಮಾಡ್ಕೊಳಕತ್ತೀವಿ. ಹರಾಬರ ಕಬಾಬ್ ಇರೋದ್ರಿಂದ ಸ್ವಲ್ಪ ಗ್ರೀನ್ ಇರಲಿ ಅಂಥೇಳಿ ಪುದೀನೂ ಆ್ಯಡ್ ಮಾಡ್ಕೊಂಡಿವಿ. ಅದನ್ನೆಲ್ಲ ಚೆಂದಾಗಿ ಮಿಕ್ಸ್ ಮಾಡಿಕೊಂಡು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್, ರೌಂಡಾರು ಮಾಡ್ಕೊಬೋದು, ಓವಲಾರು ಮಾಡ್ಕೊಬೋದು. ಯಾವ ಶೇಪ್ ನಿಮಗೆ ಇಷ್ಟ ಆ ಶೇಪ್ ಒಳಗೆ ಇದನ್ನು ಈ ರೀತಿ ಮಾಡ್ಕೋಬೇಕು. ಫಸ್ಟ್ ಈ ರೀತಿ ಶೇಪ್ ಒಳಗೆ ಮಾಡಿ ಇಟ್ಕೊಂಡ್ಬಿಡ್ಬೇಕು. ಇಟ್ಕೊಂಡಾದ್ಮೇಲೆ ನೋಡಿ ಈ ರೀತಿ ಓವಲ್ ಶೇಪ್ ಮಾಡ್ಕೊಂಡ್ವಿ ನಾವು. ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪ್ ಮಾಡ್ಕೊಬೋದು. ಭಾಳ ಚಲೋ ಟೇಸ್ಟ್ ಆಗ್ತೈತಿ. ಒಂದ್ಸಲ ಎಲ್ಲರೂ ಟ್ರೈ ಮಾಡಿ ನೋಡಿರಿ. ಇದನ್ನು ನಾವು ಡೀಪ್ ಫ್ರೈ ಮಾಡೋಕತ್ತಿಲ್ಲ, ಬೇಕಾದರೂ ಡೀಪ್ ಫ್ರೈನೂ ಮಾಡ್ಕೊಬೋದು, ಶಾಲೋ ಫ್ರೈನೂ ಮಾಡ್ಕೊಬೋದು. ನಾವಿಲ್ಲಿ ಶಾಲೋ ಫ್ರೈ ಮಾಡಿ ತೋರ್ಸಾಕತ್ತೀವಿ. ಹಂಚ್ಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಇವನು ಈ ರೀತಿ ಇಟ್ಟು ಎರಡೂ ಕಡೆ ರೋಸ್ಟ್ ಮಾಡ್ಕೋಬೇಕು ಚೆಂದಾಗಿ, ಎರಡೂ ಕಡೆ ಬೇಯುವಂಗೆ. ಆಲ್ರೆಡಿ ನಾವೆಲ್ಲ ಬೇಯಿಸೇ ಹಾಕಿದ್ವಿ, ಆಲೂ ವಟಾಣಿ ಪಾಲಕ್ ಎಲ್ಲ. ಸ್ವಲ್ಪ ಹೊತ್ತು ಎರಡೂ ಕಡೆ ಸ್ವಲ್ಪ ರೋಸ್ಟ್ ಆದರೂ ಸಾಕು, ಭಾಳ ಹೊತ್ತೇನು ಬೇಯಿಸೋ ಅವಶ್ಯಕತೆ ಇಲ್ಲ. ಬೇಕನ್ನೋರು ಆಯಿಲ್ ಒಳಗೆ ಡೀಪ್ ಫ್ರೈನೂ ಮಾಡ್ಕೊಬೋದು, ಇಲ್ಲ ಈ ರೀತಿ ಶಾಲೋ ಫ್ರೈನೂ ಮಾಡ್ಕೊಬೋದು. ಮಾಡಿಕೊಂಡು ತಿನ್ನಿರಿ. ಟೇಸ್ಟ್ ಹೆಂಗಿತ್ತಂತ ನಮಗೆ ಕಮೆಂಟ್ ಮಾಡಿರಿ. ಹೋದ ವರ್ಷವು ತಿರುಗಿ ಬರುವುದಿಲ್ಲ, ಆದರೆ ಅದರಿಂದ ಕಲಿತ ಪಾಠಗಳು ಮುಂದಿನ ಬೆಳಕಿಗೆ ದಾರಿ ಮಾಡುತ್ತವೆ ಎಂದು ಹೇಳುತ್ತಾ 2024ಕ್ಕೆ ವಿದಾಯವನ್ನು ಹೇಳುತ್ತಾ 2025 ಹೊಸ ವರ್ಷವನ್ನು ಹೊಸತನದಿಂದ ಸ್ವಾಗತ ಮಾಡೋಣ. ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಬೆಲ್ ಬಟನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ.
ಮತ್ತೆ ಮುಂದಿನ ವಿಡಿಯೋದಲ್ಲಿ ಹೊಸ ಸವಿರುಚಿಯೊಂದಿಗೆ ಸಿಗೋಣ. ಎಲ್ಲರಿಗೂ ಧನ್ಯವಾದಗಳು.